ಈಗಾಗಲೇ ಸರ್ಕಾರ ಕಬ್ಬಿಗೆ ಬೆಂಬಲ ಬೆಲೆಯನ್ನ ನಿಗದಿ ಮಾಡಿದೆ 3,300 ರೂಪಾಯಿ ಅಂತ ಹೇಳಿದೆ. ಒಂದು ಕಡೆಯಲ್ಲಿ ಸಂಭ್ರಮಾಚರಣೆಗಳಾಗ್ತಾ ಇದ್ರೆ ಅನೇಕ ಕಡೆಗಳಲ್ಲಿ ಈಗ ಪರ ವಿರೋಧಗಳು ಕೂಡ ನಡೀತಾ ಇದೆ. ಜೊತೆಯಲ್ಲಿ ಅನೇಕ ಕಡೆಗಳಲ್ಲಿ ಈ ಹೋರಾಟವನ್ನ ಪ್ರತಿಭಟನೆಯನ್ನ ನಾವು ಮುಂದುವರಿಸ್ತೀವಿ ಅಂತ ಹೇಳಿದ್ದಾರೆ. ಪ್ರತಿ ಟನ್ ಕಬ್ಬಿಗೆ 3,300 ದರ ನಿಗದಿ ಮಾಡಿ ಸರ್ಕಾರ ಘೋಷಣೆಯನ್ನೇನೋ ಮಾಡಿದೆ. ಆದರೆ ಬೆಳಗಾವಿಯಲ್ಲಿ ಸರ್ಕಾರದ ಈ ನಿರ್ಧಾರಕ್ಕೆ ರೈತರಿಂದ ಪರ ವಿರೋಧಗಳು ವ್ಯಕ್ತವಾಗ್ತಾ ಇದೆ. ಹುಕ್ಕೇರಿಯಲ್ಲಿ ರೈತರಿಂದ ಸರ್ಕಾರದ ನಿರ್ಧಾರಕ್ಕೆ ವಿರೋಧ ವ್ಯಕ್ತವಾಗಿದೆ. ಹುಕ್ಕೇರಿಯಲ್ಲಿ ಇವತ್ತು ಕೂಡ ಈ ಪ್ರತಿಭಟನೆ ಮುಂದುವರಿತಾ ಇದೆ. ಹುಕ್ಕೇರಿ ಕೋರ್ಟ್ ವೃತ್ತದಲ್ಲಿ ಪ್ರತಿಭಟನೆ ಮಾಡೋದಕ್ಕೆ ನಿರ್ಧಾರವನ್ನ ಮಾಡಿದ್ದಾರೆ. ರಾಜ್ಯ ಕೇಂದ್ರ ಸರ್ಕಾರದ ವಿರುದ್ಧ ಧಿಕ್ಕಾರವನ್ನ ಕೂಗಿ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್ ನೋಡಿ ಬರ್ತಿದ್ಯಾ ಬ್ಯಾಕ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮೈಲಾರಿ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮೈಲಾರಿ, ಗಮನಿಸ್ತಾ ಇದ್ದೀವಿ ಒಂದಷ್ಟು ರೈತ ಸಂಘಟನೆಗಳಿಗೆ ಈಗಾಗಲೇ ಸರ್ಕಾರದ ನಿರ್ಧಾರ ಓಕೆ ಆಗಿದ್ರೆ ಬಹಳಷ್ಟು ರೈತ ಸಂಘಟನೆಗಳಿಗೆ ಈ ನಿರ್ಧಾರದಿಂದ ಸಂತೃಪ್ತಿ ಆಗಿಲ್ಲ ಅನ್ನುವಂತ ವಿಚಾರ ಪ್ರತಿಭಟನೆಗಳು ಮುಂದುವರಿತಾ ಇದೆ. ಇವತ್ತು ಹಾಗಾದ್ರೆ ಯಾವ ರೀತಿಯಲ್ಲಿ ಸರ್ಕಾರಕ್ಕೆ ಗಮನ ಹರಿಸುವಂತಹ ನಿಟ್ಟಿನಲ್ಲಿ ಅಥವಾ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂತ ಕೆಲಸದಲ್ಲಿ ಪ್ರತಿಭಟನೆಗಳಾಗ್ತಾ ಹೋಗುತ್ತೆ? ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ಮೈಲಾರಿ. ಖಂಡಿತ ಅಶ್ವಿನಿ, ಪ್ರಮುಖವಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ನಡೆದಂತ ರೈತ ಹೋರಾಟಕ್ಕೆ ಅಂದ್ರೆ 9 ದಿನಗಳ ಕಾಲ ನಡೆದಂತ ರೈತ ಹೋರಾಟಕ್ಕೆ ಸರ್ಕಾರ ಮಾಡಿತ್ತು. ಅದರಲ್ಲಿ 3,300 ರೂಪಾಯಿನ ಕಬ್ಬಿಗೆ ದರವನ್ನ ಅಂದ್ರೆ ಪ್ರತಿ ಟನ್ಗೆ ಕಬ್ಬಿಗೆ ದರವನ್ನ ಕೊಡೋದಕ್ಕೆ ತೀರ್ಮಾನವನ್ನ ಮಾಡಿತ್ತು. ಆದ್ರೆ ಈಗ ಅದಕ್ಕೆ ಪರ ಮತ್ತು ವಿರೋಧ ಕೂಡ ಈಗ ವ್ಯಕ್ತ ಆಗಿರುವಂತದ್ದು. ಸದ್ಯ ನಾನಿರುವಂತ ಸ್ಥಳ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ಪಟ್ಟಣದಲ್ಲಿರುವಂತಹ ಕೋರ್ಟ್ ವೃತ್ತದಲ್ಲಿ ಸರ್ಕಾರದ ನಿರ್ಧಾರವನ್ನ ವಿರೋಧಿಸಿ ಇಲ್ಲಿ ರೈತರು ಮತ್ತೆ ಪ್ರತಿಭಟನೆಯನ್ನ ಕೂಡ ಮುಂದುವರಿಸಿರುವಂತದ್ದು. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಕೂಲಿ ಕಾರ್ಮಿಕರ ಹಿತಾಸಕ್ತಿ ಸಂಘದ ನೇತೃತ್ವದಲ್ಲಿ ಈ ಒಂದು ಪ್ರತಿಭಟನೆ ಕೂಡ ಈಗ ಮುಂದುವರೆದಿರುವಂತದ್ದು. ಇವತ್ತು ಗುರ್ಲಾಪುರದಲ್ಲಿ ಪ್ರತಿಭಟನೆ ಮುಂದುವರಿತೆ. ಅಲ್ಲಿ ಕಬ್ಬು ಬೆಳೆಗಾರ ಸಂಘದ ಕುರುಬೂರು ಶಾಂತಕುಮಾರ್ ಕೂಡ ಬರ್ತಾರೆ. ಸಭೆ ಆಗತ್ತೆ, ರೈತರೊಂದಿಗೆ ಸಭೆ ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲಿ ರಾಜ್ಯ ರೈತ ಸಂಘದ ಚುನ್ನಪ್ಪ ಪೂಜಾರಿ ಅವರು ಕೂಡ ಈಗಾಗಲೇ ಹೇಳಿರುವಂತದ್ದು. ನಮಗೆ ಅಲ್ಲಿ ಸಾಕಷ್ಟು ಗೊಂದಲಗಳಿದೆ, ಗೊಂದಲಗಳನ್ನ ಪರಿಹಾರ ಮಾಡುವ ಕೆಲಸವನ್ನ ಮಾಡಬೇಕು. 11.25 ರಿಕವರಿ ಬಂದ್ರೆ ಮಾತ್ರ ನಾವು ಏನು 3,300 ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ತೀರ್ಮಾನವನ್ನ ಮಾಡಿದ್ದೇವೆ ಅನ್ನೋ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಹೇಳಿರುವಂತದ್ದು. ಪ್ರಮುಖವಾಗಿ ಗಮನಿಸಬಹುದು, ಸಾಕಷ್ಟು ರೈತರು ಕೂಡ ಈಗ ಬಂದಿರುವಂತದ್ದು ಗಮನಿಸಬಹುದು. ಬೆಳಗಾವಿ ಅಷ್ಟೇ ಅಲ್ಲ, ಬೆಳಗಾವಿ ಜಿಲ್ಲೆಯಲ್ಲಿ ಕೂಡ ಈಗ ನಿರಂತರವಾಗಿ ರೈತರು ಪ್ರತಿಭಟನೆಯನ್ನ ಕೂಡ ಈಗ ಮಾಡ್ತಿರುವಂತದ್ದು. ಅವರನ್ನ ಕೂಡ ನಾನು ಮಾತಾಡ್ತೇನೆ. ಸರ್, ಸರ್ಕಾರ ಒಂದು ನಿರ್ಧಾರವನ್ನು ಕೈಗೊಂಡಿದೆ, ಅದಕ್ಕೆ ತಮ್ದು ಒಪ್ಪಿಗೆ ಇದೆಯಾ? ಸರ್ಕಾರ ನಿರ್ಧಾರ ಕೈಗೊಂಡಿದ್ದು 3,300 ರೂಪಾಯಿ, ಅದು ನಮಗೆ ಒಪ್ಪಿಗೆ ಇಲ್ಲ. ಯಾಕಂತಂದ್ರೆ ಅದರಲ್ಲಿ ರಿಕ್ವೆಸ್ಟ್ ಮಾಡಿದಾರೆ ಅವರು. 11.25 ಬಂದ್ರೆ ನಾವು 3,300 ತಗೋಬಹುದು. ಈ ಯಾವುದೇ ಫ್ಯಾಕ್ಟರಿ ಅವರು 11.25 ರಿಕ್ವೆಸ್ಟ್ ತೆಗಂಗಿಲ್ಲ. ಇದ್ರ ದೊಡ್ಡ ಮೋಸ ಮಾಡ್ತಾ ಇದೆ ಸರ್ಕಾರ ಮತ್ತು ಫ್ಯಾಕ್ಟರಿ ಮಾಲಕರು ಕೂಡ್ಕೊಂಡು ಇದು ರೈತರಿಗೆ ಮೋಸ ಮಾಡ್ತಾ ಇದ್ದಾರೆ. ಈಗ ನಿನ್ನೆ ವಿಜಯೋತ್ಸವ ಮಾಡಿದ್ರಲ್ಲ ರೈತರು? ವಿಜಯೋತ್ಸವ ಮಾಡಿಲ್ರಿ, ರೈತರಿಗೆ ಗೊತ್ತಾಗಿಲ್ಲ. 3,300 ರೂಪಾಯಿ ಕೊಡ್ತೇವೆ ಅಂತ ಘೋಷಣೆ ಮಾಡಿದ ತಕ್ಷಣ ವಿಜಯೋತ್ಸವ ಮಾಡಿದೆ. ಆದ್ರೆ ರೈತರಿಗೆ ಈ ತರ ಇವರು ಬದ್ನಿ ಊಟ ಇಡ್ತಾರನ್ನೋ ಗೊತ್ತಾಗ್ಲಿಲ್ಲ. ರಾಜ್ಯಗೆಟ್ಟ ಸರ್ಕಾರ ಮತ್ತು ಫ್ಯಾಕ್ಟರಿ ಮಾಲಕರು ಇಬ್ಬರು ಕೂಡ್ಕೊಂಡು ರೈತರನ್ನು ಮೋಸ ಮಾಡ್ತಿದ್ದಾರೆ. ಇವರು ಅನ್ಯಾಯ ಆಗ್ತಾ ಇದೆ. ಅನ್ಯಾಯ, ಪೂರ್ತಿ ಅನ್ಯಾಯ ಆಗ್ತಾ ಇದೆ ಸರ್. 11.25 ರಿಕವರಿ ಯಾವುದೇ ಫ್ಯಾಕ್ಟರಿ ಮಾಲಕರು ತೆಗೆಯುವುದಿಲ್ಲ. ಬೆಳಗಾವಿಯಲ್ಲಿರುವಂತಹ 81 ಕಾರ್ಖಾನೆಗಳ ಪೈಕಿ ಕೇವಲ 18 ಕಾರ್ಖಾನೆಗಳಿಗೆ ಮಾತ್ರ 11.25 ರಿಕವರಿ ಬರುತ್ತೆ. ಹೌದು, 11 ಫ್ಯಾಕ್ಟರಿಗಳು ತೆಗಿಬಹುದು. ಆದ್ರೆ ಇದೇ ಸಲ 11.25 ಬಂದ್ರೆ 3,300 ರೂಪಾಯಿ ಕೊಡ್ತಾ ಇದಾರೆ. ಅವರು ತೆಗೆಯುದಿಲ್ಲ ರಿಕವರಿ. ನಮ್ ಜೊತೆಗೆ ಇನ್ನು ಸಾಕಷ್ಟು ರೈತರಿದ್ದಾರೆ. ಸರ್, ತಾವು ಇದನ್ನ ಸರ್ಕಾರ ಒಪ್ಕೋತೀರಾ? ಇಲ್ಲ, ಖಂಡಿತ ಒಪ್ಕೊಳ್ಳೋದಿಲ್ಲ. 3,300 ಅವ್ರು ಕೊಡ್ತೇನಂದ್ರೆ ರಿಕವರಿ ಬಿಟ್ಟು ಡೈರೆಕ್ಟ್ ಕೊಡ್ತೇನಂದ್ರೆ ನಾವು ಒಪ್ಕೋತೀವಿ. ಮುಂದಿನ ಹೋರಾಟ ಮುಂದಕ್ಕೆ ಹಿಂತಕ್ಕೋತೀವಿ ನಾವು ಹೋರಾಟ. ಜರ ಅವರು 3,300 ರೂಪಾಯಿ ರಿಕವರಿ ಇಲ್ಲದೆ ಕೊಟ್ರೆ ಮಾತ್ರ ತಗೊಳ್ಳೋದು. ರಿಕವರಿ ಅಂದ್ರೆ ನಮ್ದು ಹೋರಾಟ ನಿರಂತರವಾಗಿ ಇರುತ್ತದೆ. ಮತ್ತದು 6 ತಿಂಗಳು ಬಿಟ್ಟು ಒಂದು 100 ರೂಪಾಯಿ ಕೊಡ್ತೇನೆ ಅಂತ ಹೇಳ್ತಾರ ಅವ್ರು. ಅದು ನಮಗೆ ಒಪ್ಪಿಗೆ ಇಲ್ಲ. ಒಮ್ಮೆ ಕೊಡಂತೀರಿ? ಒಮ್ಮೆಗೆ ಕೊಡ್ಬೇಕು. 6 ತಿಂಗಳು ನಮ್ಗೆ ಒಪ್ಪಿಗೆನೇ ಇಲ್ಲ. ನಮ್ಮ ಮುಂದೆ ಹೋರಾಟ ಹೀಗೆ ನಿರಂತರವಾಗಿ ಇರುತ್ತದೆ.
ಮತ್ತು ನಮ್ಮ ರೈತರು ಬಹಳ ರೊಚ್ಚಿಗೆ ಎದ್ದಿದ್ದಾರೆ. ಅವ್ರ ಜೊತೆ ಆಟ ಆಡಬೇಡ ಅಂತ ದಯವಿಟ್ಟು ನಿಮ್ಗೆ ಕೈ ಮುಗಿದು ಕೇಳ್ಕೊತೀನಿ. ಅಶ್ವಿನಿ, ಗಮನಿಸಬಹುದು ರೈತರು ಒಂದನ್ನ ಹೇಳ್ತಿರುವಂತದ್ದು, ಪ್ರಮುಖವಾಗಿ ರಿಕವರಿ ಇಲ್ಲದೆ ನಮಗೆ 3,300 ಕೊಡಬೇಕು, ಜೊತೆಗೆ 6 ತಿಂಗಳ ನಂತರ ನೀವು ಕೊಡ್ತೀವಿ ಅಥವಾ ರಿಕವರಿ ಆಧಾರದ ಮೇಲೆ ಕೊಡ್ತೀವಿ ಅಂದ್ರೆ ನಾವು ಅದನ್ನು ಒಪ್ಕೋದಿಲ್ಲ. ಇವತ್ತು ನಡೆಯುವಂತ ಗುರ್ಲಾಪುರದಲ್ಲಿ ಇವತ್ತು ರಾಜ್ಯ ರೈತ ಸಂಘದ ಚುನ್ನಪ್ಪ ಪೂಜಾರಿ ಜೊತೆಗೆ ಸಾಕಷ್ಟು ರೈತ ಮುಖಂಡರ ಜೊತೆಗೆ ನಾನು ಚರ್ಚೆ ಮಾಡ್ತೀನಿ. ಸರ್ಕಾರ ಬರಬೇಕು, ಈ ಒಂದು ಗೊಂದಲವನ್ನ ಪರಿಹಾರ ಮಾಡಬೇಕು. ನಾವು ರೈತರೊಂದ ಚರ್ಚೆ ಮಾಡಿ ಸರ್ಕಾರಕ್ಕೆ ನಿರ್ಧಾರವನ್ನ ತಿಳಿಸುವಂತ ಕೆಲಸವನ್ನು ಕೂಡ ಮಾಡ್ತೇವೆ. ಒಂದು ಸಭೆ ಆದ ಬಳಿಕ ಅಧಿಕೃತವಾಗಿ ನಮಗೆ ಈ ಒಂದು ನಿರ್ಧಾರವನ್ನ ಸಚಿವರು ಬರಬೇಕು. ಒಂದು ವೇಳೆ ಸಕ್ಕರೆ ಸಚಿವರು ಬರದೇ ಇದ್ದಂತ ಸಂದರ್ಭದಲ್ಲಿ ಇಲ್ಲಿರುವಂತಹ ಬೆಳಗಾವಿಯ ಜಿಲ್ಲಾಧಿಕಾರಿಗಳು ಮೊಹಮ್ಮದ್ ರೋಷನ್ ಅವರು ಬಂದು ಈ ಒಂದು ಗೊಂದಲವನ್ನ ಪರಿಹಾರ ಮಾಡಬೇಕು. ಅಂದಾಗ ಮಾತ್ರ ನಾವು ಈ ಒಂದು ಪ್ರತಿಭಟನೆಯಿಂದ ಹಿಂದೆ ಸರಿತೇವೆ, ಇಲ್ಲ ಆದ್ರೆ ಪ್ರತಿಭಟನೆ ಮಾತ್ರ ಮತ್ತೆ ಮುಂದಕ್ಕೆ ಹಾಕ್ತೇವೆ ಅನ್ನೋ ನಿಟ್ಟಿನಲ್ಲಿ ಎಚ್ಚರಿಕೆ ಸಂದೇಶವನ್ನ ಕೊಡ್ತಾ ಇರುವಂತದ್ದು. ಅಶ್ವಿನಿ, ಆಲ್ ರೈಟ್ ಮೈಲಾರಿ, ಥ್ಯಾಂಕ್ ಯು ಡೀಟೇಲ್ಸ್. ಈಗಾಗಲೇ ಸರ್ಕಾರ ಕಬ್ಬಿಗೆ ಬೆಂಬಲ ಬೆಲೆಯನ್ನ ನಿಗದಿ ಮಾಡಿದೆ, 3,300 ರೂಪಾಯಿ ಅಂತ ಹೇಳಿದೆ. ಒಂದು ಕಡೆಯಲ್ಲಿ ಸಂಭ್ರಮಾಚರಣೆಗಳಾಗ್ತಾ ಇದ್ರೆ ಅನೇಕ ಕಡೆಗಳಲ್ಲಿ ಈಗ ಪರ ವಿರೋಧಗಳು ಕೂಡ ನಡೀತಾ ಇದೆ. ಜೊತೆಯಲ್ಲಿ ಅನೇಕ ಕಡೆಗಳಲ್ಲಿ ಈ ಹೋರಾಟವನ್ನ ಪ್ರತಿಭಟನೆಯನ್ನ ನಾವು ಮುಂದುವರಿಸ್ತೀವಿ ಅಂತ ಹೇಳಿದ್ದಾರೆ. ಪ್ರತಿ ಟನ್ ಕಬ್ಬಿಗೆ 3,300 ದರ ನಿಗದಿ ಮಾಡಿ ಸರ್ಕಾರ ಘೋಷಣೆಯನ್ನೇನೋ ಮಾಡಿದೆ. ಆದರೆ ಬೆಳಗಾವಿಯಲ್ಲಿ ಸರ್ಕಾರದ ಈ ನಿರ್ಧಾರಕ್ಕೆ ರೈತರಿಂದ ಪರ ವಿರೋಧಗಳು ವ್ಯಕ್ತವಾಗ್ತಾ ಇದೆ. ಹುಕ್ಕೇರಿಯಲ್ಲಿ ರೈತರಿಂದ ಸರ್ಕಾರದ ನಿರ್ಧಾರಕ್ಕೆ ವಿರೋಧ ವ್ಯಕ್ತವಾಗಿದೆ. ಹುಕ್ಕೇರಿಯಲ್ಲಿ ಇವತ್ತು ಕೂಡ ಈ ಪ್ರತಿಭಟನೆ ಮುಂದುವರಿತಾ ಇದೆ. ಹುಕ್ಕೇರಿ ಕೋರ್ಟ್ ವೃತ್ತದಲ್ಲಿ ಪ್ರತಿಭಟನೆ ಮಾಡೋದಕ್ಕೆ ನಿರ್ಧಾರವನ್ನ ಮಾಡಿದ್ದಾರೆ. ರಾಜ್ಯ ಕೇಂದ್ರ ಸರ್ಕಾರದ ವಿರುದ್ಧ ಧಿಕ್ಕಾರವನ್ನ ಕೂಗಿ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್ ನೋಡಿ ಬರ್ತಿದ್ಯಾ ಬ್ಯಾಕ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮೈಲಾರಿ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮೈಲಾರಿ, ಗಮನಿಸ್ತಾ ಇದ್ದೀವಿ ಒಂದಷ್ಟು ರೈತ ಸಂಘಟನೆಗಳಿಗೆ ಈಗಾಗಲೇ ಸರ್ಕಾರದ ನಿರ್ಧಾರ ಓಕೆ ಆಗಿದ್ರೆ ಬಹಳಷ್ಟು ರೈತ ಸಂಘಟನೆಗಳಿಗೆ ಈ ನಿರ್ಧಾರದಿಂದ ಸಂತೃಪ್ತಿ ಆಗಿಲ್ಲ ಅನ್ನುವಂತ ವಿಚಾರ, ಪ್ರತಿಭಟನೆಗಳು ಮುಂದುವರಿತಾ ಇದೆ. ಇವತ್ತು ಹಾಗಾದ್ರೆ ಯಾವ ರೀತಿಯಲ್ಲಿ ಸರ್ಕಾರಕ್ಕೆ ಗಮನ ಹರಿಸುವಂತ ನಿಟ್ಟಿನಲ್ಲಿ ಅಥವಾ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂತ ಕೆಲಸದಲ್ಲಿ ಪ್ರತಿಭಟನೆಗಳಾಗ್ತಾ ಹೋಗುತ್ತೆ? ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ಮೈಲಾರಿ. ಖಂಡಿತ ಅಶ್ವಿನಿ, ಪ್ರಮುಖವಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ನಡೆದಂತ ರೈತ ಹೋರಾಟಕ್ಕೆ ಅಂದ್ರೆ 9 ದಿನಗಳ ಕಾಲ ನಡೆದಂತ ರೈತ ಹೋರಾಟಕ್ಕೆ ಸರ್ಕಾರ ಮಾಡಿತ್ತು. ಅದರಲ್ಲಿ 3,300 ರೂಪಾಯಿನ ಕಬ್ಬಿಗೆ ದರವನ್ನ ಅಂದ್ರೆ ಪ್ರತಿ ಟನ್ಗೆ ಕಬ್ಬಿಗೆ ದರವನ್ನ ಕೊಡೋದಕ್ಕೆ ತೀರ್ಮಾನವನ್ನ ಮಾಡಿತ್ತು. ಆದ್ರೆ ಈಗ ಅದಕ್ಕೆ ಪರ ಮತ್ತು ವಿರೋಧ ಕೂಡ ಈಗ ವ್ಯಕ್ತ ಆಗಿರುವಂತದ್ದು. ಸದ್ಯ ನಾನಿರುವಂತಹ ಸ್ಥಳ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ಪಟ್ಟಣದಲ್ಲಿರುವಂತಹ ಕೋರ್ಟ್ ವೃತ್ತದಲ್ಲಿ ಸರ್ಕಾರದ ನಿರ್ಧಾರವನ್ನ ವಿರೋಧಿಸಿ ಇಲ್ಲಿ ರೈತರು ಮತ್ತೆ ಪ್ರತಿಭಟನೆಯನ್ನ ಕೂಡ ಮುಂದುವರಿಸಿರುವಂತದ್ದು. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಕೂಲಿ ಕಾರ್ಮಿಕರ ಹಿತಾಸಕ್ತಿ ಸಂಘದ ನೇತೃತ್ವದಲ್ಲಿ ಈ ಒಂದು ಪ್ರತಿಭಟನೆ ಕೂಡ ಈಗ ಮುಂದುವರೆದಿರುವಂತದ್ದು. ಇವತ್ತು ಗುರ್ಲಾಪುರದಲ್ಲಿ